ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀವಿ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಮುಡುಬ ಸಿದ್ದಾಪುರ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ DH ಶಾಂತಪ್ಪ ಅವರು ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಇಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನೀವು ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ. ಮುಡುಬ ಸಿದ್ದಾಪುರ ಗ್ರಾಮ. ನನ್ನ ಹೆಸರು ಶಾಂತಪ್ಪ DH. ನನ್ನ ತಂದೆ ಹೆಸರು ಹುಚ್ಚಪ್ಪ. ನಾವು ತಾಯಿ ಹೆಸರು ನೀಲಮ್ಮ. ನಾವು 6 ಜನ ಅಣ್ಣ ತಮ್ಮದಿರು. ವಿದ್ಯಾಭ್ಯಾಸ ನಾನು 7th ಕ್ಲಾಸ್ ಓದಿದ್ದೇನೆ. ಕೃಷಿ ಜೀವನದಲ್ಲಿ ವೃತ್ತಿಯಿದ್ದೇನೆ. ಕುಟುಂಬ ನಾವು ಮನೆಯವರು 3 ಜನ ಮಕ್ಕಳು, ಅದರಲ್ಲಿ 2 ಹೆಣ್ಣು ಮಕ್ಕಳು, ಒಬ್ಬರು ಗಂಡು ಮಗ ಇದ್ದಾನೆ. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ದೆ ಯಾವಾಗ? ರಾಜಕೀಯ ಬರಬೇಕಂತ ನಮಗೇನು ಅದರೇನು ಇಷ್ಟ ಇದ್ದಿಲ್ಲ ಸರ್. ಅದು ನಾವು ರೈತ ಕೃಷಿ ಇದರಲ್ಲಿ ನಾವು ಜೀವನ ಮಾಡ್ಕೊಂಡು ಆರಾಮಾಗಿದ್ದೀವಿ. ಜನ ಅಪೇಕ್ಷೆ ಬೇರೆಗೆ ನಾವು ರಾಜಕೀಯ ಅನಿವಾರ್ಯ ಹೋಗಲೇಬೇಕಾಯ್ತು. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್? ಮೊದಲಿಂದಲೂ ಸಮಾಜ ಸೇವೆ ಅಲ್ಪ ಸ್ವಲ್ಪ ನಮಗೆ ತಿಳಿದಷ್ಟಕ್ಕೆ ಮಾಡ್ತಾ ಇದ್ದೀವಿ. ಸ್ಥಾನಗಳು ಕಮಿಟಿಯಲ್ಲಿ ಅಧ್ಯಕ್ಷರಾಗಿ ಎಲ್ಲಾದರೂ ನಿರ್ವಹಿಸಿದ್ದೀವಿ. ಆ ಕಾರಣದಿಂದ ಜನಗಳು ನಮ್ಮನ್ನು ಬೆಂಬಲ ನಿಂತ್ಕೊಂಡ್ರು. ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀವಿ. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಜನಸೇವೆ ಮಾಡಬೇಕು. ಕುಡಿಯೋ ನೀರಿನ ಸಮಸ್ಯೆ ಇತ್ತು ಊರಲ್ಲಿ. ರಾತ್ರಿ 12 ಗಂಟೆಗೆಲ್ಲ ನೀರು ಹಿಡಿತಾಯಿದ್ರು. ಆ ಸಮಸ್ಯೆಗಳನ್ನೆಲ್ಲ ನೋಡಿದಾಗ ಹೆಣ್ಮಕ್ಳು ರಾತ್ರಿ 12 ಗಂಟೆಲ್ಲ ನೀರು ಹಿಡಿತಲ್ಲ ಅನ್ನಿಸಿದಾಗ ಈ ಸಮಸ್ಯೆಗೆ ಏನಾರ ಒಂದು ತಿರುವು ತರಬೇಕಂದಾಗ ಅಂತೇಳಿ ರಾಜಕೀಯ ನಿಂತ್ಕೊಂಡ್ವಿ. ರಾಜಕೀಯ ನಿಂತ್ಕೊಂಡ್ಮೇಲೆ ನಮ್ಮ ಯಡಿಯೂರಪ್ಪ ಸಾಹೇಬ್ರ ಮನೆಗಿಂತನೂ ನಮಗೆ ಬೆಂಬಲ ಜಾಸ್ತಿ ಕೊಟ್ಟರು. ಊರ ಗ್ರಾಮದ ಕೆಲಸ, ಅಭಿವೃದ್ಧಿ, ದೇವಸ್ಥಾನಗಳು, ಗ್ರಾಮ ಇದನ್ನು ತಗೊಬಂದ್ವಿ. ಗ್ರಾಮ ವಿಕಾಸ ಯೋಜನೆ. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರಿರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ಜೀವನದ ಮಾರ್ಗದರ್ಶಕರು ತಂದೆ ತಾಯಿ ಮೊದಲನೇದಾಗಿ ಆದ್ಯತೆ. ಆವಾಗ ಊರಲ್ಲಿ ಹಿರಿಯರು, ಗ್ರಾಮಸ್ಥರು ಅವರೆಲ್ಲ ಒಂದು ಮಾರ್ಗದರ್ಶನದಿಂದ ನಾವು ಬೆಳೆದು ಬಂದ್ವಿ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಜನದ ಅಪೇಕ್ಷೆಗೆ ನಾವು ಇದು ಮಾಡ್ಬೇಕು ಬಿಟ್ಟರೆ ನಮ್ಮದು ಅದರಲ್ಲಿ ಮಾಡ್ಬೇಕಂತೇನಿಲ್ಲ. ಜನ ಅಪೇಕ್ಷೆ ಪಟ್ಟರೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತಿ ಆದರೂ ನಾವು ಮಾಡೋಕ್ಕೆ ರೆಡಿ. ಪಕ್ಷ ತೀರ್ಮಾನದಿಂದ ಆ ಪಕ್ಷದ ನಾವು ಇದನ್ನು ಏನು ಹೇಳ್ತತಿ ಅದಕ್ಕೂ ನಾವು ಇದಾಗಿರುತ್ತೆ, ಬದ್ಧರಾಗಿರ್ತೀವಿ. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ಸಂತೋಷಗಳಿಗೆ ಚುನಾವಣೆಯಲ್ಲಿ ಗೆದ್ದ ದಿನ ಸಂತೋಷಗಳಿಗೆ ಅದು ಭಾಳ ನಮಗೆ ಇದಾಗಿತ್ತು. ಸರ್, ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದ್ದೀರಾ ಸರ್? ಸಣ್ಣ ಪುಟ್ಟ ಕಾಲೇಜಿಗೆ ಹೋರಾಟ ಮಾಡಿದ್ದೀವಿ ರೀ. ಕಾಲೇಜಿಗೆ ನೋವಿಲ್ಲ. ಇಲ್ಲೇ ನಮ್ಮ ಗ್ರಾಮದಲ್ಲಿರೋವು ಅಕ್ಕಪಕ್ಕ ಗ್ರಾಮದಲ್ಲಿ ಏನಾರ ಸಮಸ್ಯೆಗಳಿದ್ದರೆ ಶಾಲೆಗಳಿಗೆ ಹೋಗಿ ಅದನ್ನು ಬಗೆಹರಿಸಿ ಬರ್ತಿದ್ವಿ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ರು? ನಮ್ಮ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆನೇ ಭಾಳ ಇದಿತ್ತು. ಡ್ರೈನೇಜ್ಗಳು ಇದ್ದು ಕೊಳಚೆ ಭಾಳ ಇತ್ತು. ಅದನ್ನೆಲ್ಲ ಡ್ರೈನೇಜ್ ಎಲ್ಲ ಇದು ಮಾಡಿ ಹೊಸದಾಗಿ ಸಿಮೆಂಟು ಡ್ರೈನೇಜ್ ಎಲ್ಲ ಮಾಡಿಸಿ, ಶೌಚಾಲಯಗಳೆಲ್ಲ ಇದು ಮಾಡಿಸಿ, ರೋಡ್ಗಳು, ಮನೆಗಳು ಇವೆಲ್ಲ ಮಾಡಿಸಿ ಅಭಿವೃದ್ಧಿ ಮಾಡಿದ್ವಿ. ಆ ಟೈಮಲ್ಲಿ ಬೇಕಾದಷ್ಟು ಮನೆಗಳು ಬಂದವು. ಆ ಟೈಮಲ್ಲಿ ಬೇಕಾದಷ್ಟು ಮನೆ ಬಂದಾಗ ಮನೆಗಳ್ನೆಲ್ಲ ಇದು ಮಾಡಿ, ಕೆರೆಗಳು ನೀರೆಲ್ಲ ಇದಾದಾಗ ಅವು ಪ್ಲೇಟಿಂದ ಮನೆಗಳ್ನೆಲ್ಲ ಇದು ಮಾಡಿ ಅವ್ರ ಜನಗಳಿಗೆ ಒಂದು ಸೇವೆ ಮಾಡಿದ್ದೀವಿ. ಶುದ್ಧ ನೀರಿನ ಘಟಕ ಅವನ್ನೆಲ್ಲ ಮಾಡಿ, ಎನರ್ಜಿ ವರ್ಕ್ನಲ್ಲಿ ಕೆರೆಗಳ ಕೆಲಸ, ಕಾಲೇಜುಗಳ ಕೆಲಸ ಇವನ್ನೆಲ್ಲ ಮಾಡಿ ನಮ್ಮ ಹೊಲ, ನಮ್ಮ ಇದು ಅಂತ ಜಮೀನು ಇದು ಮಾಡಿ ಅವೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ. ಸರ್, ರುದ್ರಭೂಮಿ ಸಮಸ್ಯೆ ಇತ್ತು ನಿಮ್ಮ ಅವಧಿಯಲ್ಲಿ? ರುದ್ರಭೂಮಿ ಸಮಸ್ಯೆ ಇದೆ ಸರ್ ನಮ್ಮಲ್ಲಿ, ಈಗೂ ಇದೆ ಅದು ಸಮಸ್ಯೆ. ಅದು ಫಾರೆಸ್ಟಲ್ಲಿ ಇರೋದ್ರಿಂದ ಫಾರೆಸ್ಟ್ನವರು ನಾವು ರುದ್ರಭೂಮಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಫಾರೆಸ್ಟ್ ಜಾಗದಲ್ಲಿ. ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಅರಣ್ಯ ಹಕ್ಕು ಸಮಿತಿಗೆ ಇದನ್ನು ಮಾಡಿ ಅದರ ಅರ್ಜಿ ಮೇಲ್ ಮಾಡಿದ್ದೇವೆ. ಅದು ಏನಾಗುತ್ತೋ ಕಾದು ನೋಡಬೇಕು. ಸರ್, ಇವಾಗ ಹಾಲಿ ಏನೋ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ? ಏತ ನೀರಾವರಿ ಇರ್ಬೋದು, ಬೇರೆ ಯಾವುದೇ ಸಮಸ್ಯೆ ಇರ್ಬೋದು? ಏತ ನೀರಾವರಿ ಸಮಸ್ಯೆ ಜಮೀನುಗಳಿಗೆಲ್ಲ ಬಿಟ್ಟಿದ್ದಾರೆ. ನಮಗೆ ಮೇನಾಗಿ ಬೇಕಾಗಿದ್ದು ಕೆರೆಗಳಿಗೆ. ಯಾವ ಕೆರೆಗೂ ನೀರನ್ನು ಬಿಟ್ಟಿಲ್ಲ. ಕೆರೆಗಳಿಗೆ ನೀರು ಬಂದರೆ ನಮಗೆ ಬೋರ್ಗಳೆಲ್ಲ ಇಂಪ್ರೂವ್ ಆದರೆ ನಮಗೆ ಅದರಂಥ ಒಳ್ಳೇದು ಯಾವುದೂ ಇಲ್ಲ. ಇನ್ನು ನಮ್ಮ ಗ್ರಾಮದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಎಲ್ಲ ಕುಟುಂಬದಲ್ಲೂ ಬಗರ್ಕುಂ ಜಮೀನಲ್ಲೇ ಇದ್ದಾರೆ. ಅದರಲ್ಲಿ ಹಕ್ಕುಪಕ್ಕತ್ರ ಒಂದು ಸಿಕ್ಬಿಟ್ರೆ ಅದರಂಥ ಇದು ನಮಗೆ ಯಾವುದೇ ಸಂತೋಷ ಇಲ್ಲ. ಸರ್ಕಾರದ ಏನೇ ಬೆನಿಫಿಟ್ ಬಂದ್ರೂ ಯಾವುದೂ ನಮಗೆ ಸಿಗ್ತಾ ಇಲ್ಲ.
ನಾವು ದುಡಿದ್ರೆ ಬೆಳೆ ಬಂದರೆ ಅಷ್ಟೇ. ಬರಗಾಲ ಅಂತ ಏನಾರ ಒಂದು ಪರಿಹಾರ ಅಂತ ಘೋಷಣೆ ಮಾಡಿದಾಗ ನಮಗೆ ಯಾವುದೇ ರೀತಿ ಹಣ ಸಿಗೋದಿಲ್ಲ. ನಮಗೆ ಅದೇನಾರ ಬಗರಕ್ಕೂ ಇದನ್ನು ಸಾಗುವಳಿನ ನಮಗೆ ಇದು ಮಾಡಿದಾಗ ಏನರ ಹಕ್ಕುಪತ್ರ ಕೊಟ್ಟರೆ ನಮಗೆ ಮುಂದಿನ ಜೀವನದ ದಾರಿ ಸುಗಮವಾಗಿರ್ತದೆ. ಮನೆಗಳು ಈಗೀಗಂತೂ ಬರ್ತಾನೆ ಇಲ್ಲ, ಅನುದಾನಗಳು ಕಮ್ಮಿ. ಕೆಲವು ಮನೆಗಳಲ್ಲಿ ಫ್ಲಡ್ನಲ್ಲಿ ಇದಾದರೂ ಕೂಡ ಅವರಿಗೂ ಮನೆ ಇಲ್ದಂಗೆ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಿದ್ದಾರೆ. ಅಂಥದ್ದು ಮನೆಗಳ್ನ ಸಹಕಾರ ಮಾಡಿದ್ರೆ ಇನ್ನೂ ಭಾಳ ಒಳ್ಳೆಯದು ಸರ್ಕಾರದಿಂದ. ಸರ್, ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಾರಲ್ಲ, ಅವ್ರಿಗೆ ಏನು ಹೇಳಿಕೆ ಇಸ್ತೀರಾ? ಅವರಿಗೆ ನನ್ನ ಧನ್ಯವಾದಗಳನ್ನು ಇದು ಮಾಡ್ತೇನೆ. ಯಾಕಂದರೆ ಆ ಸೇವೆಗೆ ನನಗೆ ಕೈಲಾದಷ್ಟು ಮಾಡಿದ್ದೇನೆ. ಅವರನ್ನು ಯಾವತ್ತಿಗೂ ಅವ್ರಿಗೆ ಋಣಿಯಾಗಿ ಇರ್ತೇನೆ. ನಾನು ಇನ್ನು ಮುಂದಾದರೂ ಅವರಿಗೆ ಋಣಿಯಾಗಿ ನಾನು ಇರ್ತೇನೆ. ಸರ್, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದಗಳು.